ಬಾಸು ಒಂದೇ ದಿನ ನನ್ನ ಇಂಗ್ಲೀಷ್ ಟೀಚರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಏನು ಎಲ್ಲ ಒಂದೇ ದಿನ A to Z ವರ್ಗೂ ಕಲಿಬೇಕಾ ನಾನು? ಸಾಕು ಬಿಡಿ. ಏಯ್ ನೋ 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 ನೋಡಿದ್ರಗ ನಾನಿವತ್ತು ನಿನಗೆ ಒಂದಷ್ಟು ಡೈಲಿ ಯೂಸ್ ಮಾಡುವಂಥ ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ನ ಹೇಳ್ಕೊಡ್ತೀನಿ. ಎಸ್ ಎಸ್ ಪಪ್ಪ. ನೋ ಪುಟ್ ಮೇಡಮ್. ಏಯ್ ಐ ನೋ ವಾಟ್ ಟು ಡೂ. ನೋಡು ಬಾಸ್ ಇವಾಗ ನೋ ಅಂದ್ರು. ಏಯ್ ನಾನು ಹೇಳಿದ ಆನು ಅಲ್ಲ, ಬೇರೇನೋ. ಬೇರೇನೋನಾ ಅಂದ್ರೆ? ಅಂದರೆ ವೇಟ್ ಲೆಟ್ ಮಿ ಎಕ್ಸ್ಪ್ಲೇನ್. NO ನೋ. ಈ ನೋ ಅಂದರೆ ಇಲ್ಲ, ಆಗಲ್ಲ, ಬೇಡ ಅಂತ ಅರ್ಥ. KNOW ನಾನು ಹೇಳಿದ್ದು ಈ ನೋ. ಈ ನೋ ಅಂದರೆ ನನಗೆ ಗೊತ್ತು, ತಿಳಿದಿದೆ ಅಂತ ಅರ್ಥ. ಅದೇಗ್ ಬಾಸು? NO ನೋ ಅಂದರೆ KNOW ನೋ ತಾನೇ ಆಗಬೇಕು. ಏಯ್ ಅದು ಹಾಗಲ್ಲ, ಅಲ್ಲಿ ಕೆ ಸೈಲೆಂಟ್ ಆಗಿರುತ್ತೆ. ಅಲ್ಲ ಬಾಸು, ಗಲಾಟೆ ಮಾಡ್ದವ್ರನ್ನ ಸುಮ್ಮನೆ ಯಾಕೆ ಮಾಡಿಸ್ಬೇಕು? ಹಿಂಗೆಲ್ಲ ಮಾಡಿದ್ರೆ ಆ ಕೆ ಮತ್ತು ಡಬ್ಲ್ಯೂಗೆ ಪಾಪ ಬೇಜಾರಾಗಲ್ವಾ? ಅಪ್ಪ ಹೀಗಾದ್ರೆ ಪಾಠ ಮುಂದಕ್ಕೆ ಹೋಗಲ್ಲ. ನೀನು ಡೈಲಿ ಯೂಸ್ ಮಾಡೋ ಸಿಂಪಲ್ ವರ್ಡ್ಸ್ ದುರ್ಗಂಗೆ ಹೇಳ್ಕೊಡು. ಕರೆಕ್ಟ್, ಹಾಗೆ ಮಾಡ್ತೀನಿ. PUT ಪುಟ್. ಇದನ್ನು ಪುಟ್ ಅಂತ ಓದಬೇಕು. PUT ಪುಟ್. ಪುಟ್ ಅಂದರೆ ಏನು ಪುಟ್ ಮೇಡಮ್? ಪುಟ್ಟ ಅಂದ್ರೆ ಇಡೋದು ಅಂತ ಅರ್ಥ. ವೇಟ್. CUT. ದುರ್ಗಾ ಇದನ್ನು ಓದು. ಅದೇನು ಮಹಾ? CUT ಕುಟ್ಟು. ಏ ಅದು ಕುಟ್ಟಲ್ಲ, ಕಟ್. ಅದೇ ಬಾಸು, PUT ಪುಟ್ ಅಂದರೆ CUT ಕುಟ್ಟಾನೆ ಆಗುತ್ತೆ. ಎರಡರಲ್ಲೂ UT ಇದೆಯಲ್ವಾ? ದುರ್ಗದ ಆಗಲ್ಲ. ಸ್ಪೆಲ್ಲಿಂಗು ಸಿಮಿಲರ್ ಆಗಿ ಕಾಣಿಸಿದ್ರು ಅದ್ರ ಸೌಂಡಿಂಗು ಬೇರೆ ಇರುತ್ತೆ. ತಡಿ, ಇವಾಗ GO ಗೋ. ಗೋ ಅಂದರೆ ಹೋಗು. ನನಗೂ ಅದೇ ಬೇಕಿದ್ ಬಾಸು. ದುರ್ಗಾ ಅವ್ರು ಹೇಳಿದ್ದು ವರ್ಡ್ ಬಗ್ಗೆ, ನೀನು ಹೋಗು ಅಂತಲ್ಲ. ಬಾಸು ಇವಾಗ GO ಗೋ ಅಂದರೆ ಕೆಲಸ ಮಾಡು ಅನ್ನೋದಕ್ಕೆ ಏನಂತಾರೆ? ಗುಡ್ ಕ್ವೆಶ್ಚನ್. ಮಾಡು ಅನ್ನೋದಕ್ಕೆ DO ಡು ಅಂದರೆ ಮಾಡು. ಅಯ್ಯೋ ಬಾಸು, ಏನು ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನ್ನ ಮಂಗ ಮಾಡ್ತಿದ್ದೀರಾ? ತಪ್ಪು ಹೇಳ್ಕೊಡ್ತಿದ್ದೀರಾ ನೀವು? ಅರೆ ಇದರಲ್ಲಿ ತಪ್ಪೇನಿದೆ? ಇನ್ನೇನು ಬಾಸು, GO ಗೋ ಆದರೆ DO ಡೋ ತಾನೇ ಆಗಬೇಕು. ಬಟ್ ಡೂ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಬಾಸು, ಪುಟ್ ಮೇಡಮ್ ಕೆಮ್ಮಿಂಗು. ಹೇ ದುರ್ಗಾ, ಅದು ಕೆಮ್ಮಿಂಗ್ ಅಲ್ಲ, ಕಾಫಿಂಗ್. ವೇಟ್. COUGH ಕಾಫ್, ಕೆಮ್ಮು. ಹಾಂ ಸರಿ, ಕಾಫು. ಹೆಂಗೆಂಗೋ ಇದೆ ಎಡವಟ್ ಭಾಷೆ. ಬಾಸು ಇವಾಗ ಒರಟು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ROUGH. ಇದನ್ನ ರಫ್ ಅಂತಾರೆ. ಬಾಸು ಏನಿದು? ಅದು ಕಾಫ್ ಆದರೆ ಇದು ರಾಫ್ ತಾನೇ ಆಗಬೇಕು. ನೀವು ನೋಡಿದ್ರೆ ರಫ್ ಅಂತಿದ್ದೀರಾ. ಅಲ್ಲ, ನೀವು ನಂಗೆ ನಿಜ ಹೇಳಿ, ನೀವು ನಂಗೆ ಇಂಗ್ಲೀಷ್ ಕಲಿಸ್ತಿದ್ರೋ ಅಥವಾ ತಲೆ ಕೆಡಿಸ್ತಿದ್ರೋ? ಅಯ್ಯೋ, ಇಲ್ಲೂ ಕನ್ಫ್ಯೂಸ್ ಆಗ್ತಿದೆ ನಿನಗೆ. ನಾನು ಬೇರೆ ಹೇಳ್ಕೊಡ್ತೀನಿ ತಡಿ. ಬಾಸು ಇದು ಮೊದಲನೇ ನೋನಾ ಅಥವಾ ಎರಡನೇ ನೋನಾ? ಅದೇ ಮೊದಲನೇ ನೋ ಅಂದರೆ ಇಲ್ಲ, ಅಲ್ಲ ಅಂತ ಅರ್ಥ. ಎರಡನೇ ನೋ ಅಂದರೆ ನಂಗೆ ಗೊತ್ತು, ತಿಳಿದಿದೆ ಅಂತ ಅರ್ಥ. ಇದು ನೋನೋ ಆ ನೋನಾ ಅಥವಾ ನೋನೋ ಆ ನೋನಾ? ಪಪ್ಪ ಬೇರೆ ವರ್ಡ್ಸ್ ಹೇಳ್ಕೊಡು, ದುರ್ಗಾ ಕನ್ಫ್ಯೂಸ್ ಆಗ್ತಿದ್ದಾಳೆ. ಅಯ್ಯೋ ಕಂದ, ಅವಳು ಕನ್ಫ್ಯೂಸ್ ಆಗೋದಲ್ಲ, ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾಳೆ. ಏನು ಹೇಳ್ಕೊಡ್ಲಿ? ಬಾಸು ನನ್ನ ಬಿಟ್ಟರೆ ನಾನು ಹೋಗಿ ಬಟ್ಟೆ ತೊಳಿತೀನಿ. ಓಕೆ, ವಾಶ್ ಅಂದರೆ ತೊಳೆಯೋದು. WASH. ವಾಶ್ ಅಂದರೆ ತೊಳೆಯೋದು ಅಂತ ಅರ್ಥ. ಆಯ್ತು ಬಿಡಿ. ಬಾಸು ಐ ಗೋ ವಾಶ್ ಬಟ್ಟೆ.
ಬಾಸು ಈ ಟ್ಯೂಷನ್ಗೆ ಎಷ್ಟು ದುಡ್ಡು ಕೊಡಬೇಕು? ಅಪ್ಪ ಅಪ್ಪ ದುರ್ಗಾ ದುಡ್ಡಂದಿದ್ದು ಸರಿ ಇಲ್ಲ, ಅದನ್ನ ಇಂಗ್ಲಿಷಲ್ಲಿ ಹೇಳ್ಕೊಡು. ದುಡ್ಡನ್ನ ಇಂಗ್ಲೀಷಲ್ಲಿ ಕ್ಯಾಶ್ ಅಂತಾರೆ. ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡು. CASH, ಕ್ಯಾಶ್ ಅಂದರೆ ದುಡ್ಡು. ಅಯ್ಯೋ ಆಗಲ್ಲ ಆಗಲ್ಲ, ನಾನಂತೂ ಈ ಭಾಷೆ ಕಲಿಯಲ್ಲ. ಈ ಭಾಷೆಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಅಲ್ಲ, WASH ವಾಶ್ ಆದ್ರೆ CASH ಕಾಶ್ ತಾನೇ ಆಗ್ಬೇಕು. ಕ್ಯಾಶ್ ಹೆಂಗಾಗುತ್ತೆ? ಹೋಗಿ ಬೋಸು, ನಂಗೆ ಸುಮ್ಮನೆ ಹುಚ್ಚಿಟ್ಬಿಡುತ್ತೆ. ಆಮೇಲೆ ಈ ಭಾಷೆ ಕಲಿಯೋಕೆ ಹೋಗಿ ನಾನು ಕನ್ನಡನೇ ಮರ್ತೋಗ್ಬಿಡ್ತೀನಿ. ನಮ್ಮ ಕನ್ನಡನೇ ಕಸ್ತೂರಿ ಬೋಸು, ಅದು ತುಂಬ ಶ್ರೀಮಂತವಾದ ಭಾಷೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಹೌದಮ್ಮ, ಕನ್ನಡ ಶ್ರೀಮಂತ ಭಾಷೆ ಅಂತ ನನಗೂ ಗೊತ್ತು. ಆದರೆ ಅದ್ರ ಜೊತೆಗೆ ಇಂಗ್ಲೀಷು ಬೇಕಲ್ವಾ? ಏನು ಗೊತ್ತಾ, ಆ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗುವಾಗ ಅವ್ರಿಗೆ ಪೂರ್ತಿಯಾಗಿ ಹುಚ್ಚಿಡ್ಬಿಟ್ಟಿತ್ತು. ಅದಕ್ಕೆ ನಮ್ಮ ದೇಶದಲ್ಲಿರೋರಿಗೆಲ್ಲ ಹುಚ್ಚಿಡಿಸ್ಬೇಕು ಅಂತ ಈ ಇಂಗ್ಲೀಷ್ ಅನ್ನೋ ದೆವ್ವನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ನನಗೆ ಈ ಭಾಷೆ ಬೇಡ, ನಾನು ಇದನ್ನ ಕಲಿಯೋದು ಇಲ್ಲ. ನೋಡಿ ಅಂಬಿಕಾ ಅವರೇ, ಬಾಸ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಹೇಗೆ ಎಷ್ಟು ವರ್ಷ ಅವ್ರನ್ನ ಕಟ್ಕೊಂಡು ಸಂಸಾರ ಮಾಡಿದ್ರು, ಯಾವಾಗಲೂ ನೀವಿಲ್ಲ ಅನ್ನೋದನ್ನೇ ನಾನು ಮರ್ತು ಬಿಟ್ಟಿದ್ದೀನಿ ಅಂಬಿಕಾ ಅವರೇ. ನೀವು ನಮ್ಮ ಜೊತೆಲಿ ಇರಬೇಕಿತ್ತು. ನಿಮ್ಮ ಜೊತೆ ಕಳೆದ ಕ್ಷಣಗಳು ನಂಗೆ ತುಂಬ ನೆನಪಾಗುತ್ತೆ. ದುರ್ಗಾ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದೆಯಾ? ಇಲ್ಲ ಮೇಡಮ್, ಕುಟುಂಬದವ್ರು ನೆನಪಾದ್ರು ಅಷ್ಟೇ. ಹೌದಾ? ನನಗೆ ಅರ್ಥ ಆಗುತ್ತೆ ದುರ್ಗಾ, ಕುಟುಂಬದವರಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ. ಆದರೆ ಈ ಕುಟುಂಬ ಅಂದ್ರೇ ನೋವು ಕೊಡೋ ಫ್ಯಾಕ್ಟ್ರಿ ಇದ್ದ ಹಾಗೆ ಅಲ್ವಾ? ಇಲ್ಲ ಮೇಡಮ್, ಕುಟುಂಬ ಅಂದರೆ ಖುಷಿ ಕೊಡೋ ಸ್ವರ್ಗ. ಅಂಬಿಕಾ ಅವ್ರು ಅದು ಹೇಗೆ ನನ್ನ ಕುಟುಂಬದವ್ರಿಗಿಂತ ಹೆಚ್ಚಾಗ್ಬಿಟ್ರೋ ನನಗೆ ಗೊತ್ತಿಲ್ಲ. ದುರ್ಗಾ, ಇಲ್ಲ ಮೇಡಮ್, ಕುಟುಂಬನೇ ಸ್ವರ್ಗ. ಹೌದಮ್ಮ ದುರ್ಗಾ, ಅದು ಕೆಲವ್ರಿಗೆ ಮಾತ್ರ. ಆದರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ತವ್ರ ಮನೆ ಮೇಲಿರೋ ವ್ಯಾಮೋಹನ ಒಂದಲ್ಲ ಒಂದಿನ ನಾವು ಬಿಡಲೇಬೇಕಲ್ವಾ?